ಅಭಿವೃದ್ಧಿ ಪಡಿಸಬೇಕು. ಆ ಟೆಂಪಲ್ ಟೂರಿಸಂಗೆ ಬೇಕಾದಂತ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು. ಎರಡನೇದು ಇಕೋ ಟೂರಿಸಂ. ಕರಾವಳಿ ಅಂತಂದಾಗ ಕೇವಲ ಬೀಚ್ ಮಾತ್ರ ಅಲ್ಲ, ನಮ್ಮ ಕ್ಷೇತ್ರದಲ್ಲಿ ಇರುವಂತ ಆಗುಂಬೆ ಘಾಟಿಯ ತನಕ, ಈ ಕಡೆ ಬೆಳ್ತಂಗಡಿಯ ತನಕ, ಆ ಕಡೆ ಸಿರ್ಸಿ ಘಾಟಿಯ ತನಕ, ಇವೆಲ್ಲವೂ ಕೂಡ ಕರಾವಳಿಯ ಪ್ರದೇಶಗಳು. ಒಂದು ಇಕೋ ಟೂರಿಸಂ ಅನ್ನ ಮಾಡಲಿಕ್ಕೆ ಬೇಕಾದಂತ ಒಳ್ಳೆಯ ಅವಕಾಶ, ಪರಿಸರ, ಹಸಿರು ಹೊದಿಕೆಯ ಪ್ರದೇಶಗಳು ಇವೆಲ್ಲವೂ ಕೂಡ ಅಲ್ಲಿದೆ. ಇದನ್ನ ಗಮನಿಸಬೇಕು ಅಂತ. ಮೂರನೇದು 330 ಕಿಲೋಮೀಟರ್ ಇರುವಂತ ಬೀಚ್ ಟೂರಿಸಂ ಅನ್ನ ಸರ್ಕಾರ ಅಭಿವೃದ್ಧಿ ಪಡಿಸಬೇಕು ಅನ್ನುವಂಥದ್ದು. ಮೊದಲನೇದು ಟೆಂಪಲ್ ಟೂರಿಸಂ, ಎರಡನೇದು ಇಕೋ ಟೂರಿಸಂ, ಮೂರನೇದು ಬೀಚ್ ಟೂರಿಸಂ. ಇದು ಮೂರನ್ನು ಕೂಡ ಸರ್ಕಾರ ಆದ್ಯತೆಯಾಗಿ ತೆಗೆದುಕೊಂಡ್ರೆ ದೊಡ್ಡ ಪ್ರಮಾಣದಲ್ಲಿ ಈ ಭೂಮಿಯ ಸ್ವರ್ಗ ಅನ್ನುವಷ್ಟರ ಮಟ್ಟಿಗೆ ಕರಾವಳಿಯನ್ನ ಬೆಳೆಸಲಿಕ್ಕೆ ನಮಗೆ ಸಾಧ್ಯ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಪ್ರವಾಸೋದ್ಯಮವನ್ನ ಈ ಮೂರನ್ನ ಗಮನದಲ್ಲಿ ಇಟ್ಟುಕೊಂಡು ಅಭಿವೃದ್ಧಿಯನ್ನು ಪಡಿಸಬೇಕು ಅನ್ನುವಂತ ಆಗ್ರಹವನ್ನು ನಾನು ಮಾಡ್ತೇನೆ. ಎರಡನೇದು, ಬೇರೆ ರಾಜ್ಯಗಳಿಗೆ ಹೋಲಿಸಿದಾಗ ನಮ್ಮ ರಾಜ್ಯದ ಬಂದರುಗಳ ಅಭಿವೃದ್ಧಿಗಳು ಉಳಿದ ರಾಜ್ಯಗಳಿಗೆ ಹೋಲಿಕೆ ಮಾಡಿಕೊಂಡಾಗ ನಮಗೆಲ್ಲ ಸ್ವಲ್ಪ ಕಡಿಮೆ ಇದೆ ಅಂತ ಅನ್ಸುತ್ತೆ. ಮಂಗಳೂರಿನಲ್ಲಿರುವಂತಹ ಮಂಗಳೂರು ಬಂದರು NMPTK ಅಂತ ನಾವು ಕರಿತೀವಿ. ಅದು ಬಿಟ್ರೆ ಮಲ್ಪೆನಲ್ಲಿರುವಂತಹ ಒಂದು ಸ್ವಲ್ಪ ಅವಕಾಶ, ನಂತರ ಬೇಲೆಕೇರಿನಲ್ಲಿರುವಂತಹ ಅವಕಾಶ, ಇದು ಇಷ್ಟು ಬಿಟ್ರೆ ಈ 330 ಕಿಲೋಮೀಟರ್ ವ್ಯಾಪ್ತಿನಲ್ಲಿ ಬಂದರುಗಳಿಗೆ ಹೆಚ್ಚು ಅವಕಾಶಗಳನ್ನ ನಾವು ಈ ಕಾಲಘಟ್ಟದಲ್ಲಿ ಮಾಡಿಕೊಳ್ಳಿಕ್ಕೆ ಆಗಲಿಲ್ಲ. ಹಾಗಾಗಿ ಬಂದರುಗಳ ಅಭಿವೃದ್ಧಿಗಳು ದೊಡ್ಡ ಪ್ರಮಾಣದಲ್ಲಾದ್ರೆ ನೂರಾರು ಕೋಟಿ ರೂಪಾಯಿಯ ವ್ಯಾಪಾರ ವಹಿವಾಟದ ಚಟುವಟಿಕೆಗಳು ನಡೆದು ನಮ್ಮೂರಿನಲ್ಲಿ ಅದರ ಉಪಯುಕ್ತವಾದಂತಹ ಚಟುವಟಿಕೆಗಳು, ಉದ್ಯೋಗದ ಅವಕಾಶಗಳು, ಇನ್ವೆಸ್ಟ್ಮೆಂಟಿನ ಅವಕಾಶಗಳು ಇವೆಲ್ಲವೂ ಕೂಡ ಒದಗಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಪೋರ್ಟ್ ಡೆವಲಪ್ಮೆಂಟಿನ ದೃಷ್ಟಿಯಿಂದ ಸರ್ಕಾರ ಗಮನಿಸಬೇಕು ಅನ್ನುವಂಥ ಆಗ್ರಹವನ್ನು ನಾನು ಮಾಡ್ತೇನೆ. ಮೂರನೇದು, ನಾವು ಕರಾವಳಿಯ ಜನ ಬಹಳ ವಿಶಾಲ ಮನಸ್ಸಿನಿಂದ ಇರುವಂತವ್ರು. ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ನಾನು ಒಂದು ನಿಮಿಷದಲ್ಲಿ ಗಮನ ಸೆಳೀತಾನೆ. ನಾವು ನೇತ್ರಾವತಿ ತಿರುವು ಅಂತ ಬಂದಾಗ, ಎತ್ತಿನ ಹೊಳೆ ಎನ್ನುವಂತ ವಿಷಯಗಳು ಬಂದಾಗ ನಾವು ಕುಡಿಯುವ ನೀರಿನ ಯೋಜನೆ ಎನ್ನುವ ಕಾರಣಕ್ಕೋಸ್ಕರ ನಾವು ಎಲ್ಲೂ ಕೂಡ ವಿರೋಧ ಮಾಡಲೇ ಇಲ್ಲ. ನಾವು ಕುಡಿಯುವ ನೀರು ಕೋಲಾರಕ್ಕೆ ಹೋಗ್ತಾರೆ, ತುಮಕೂರಿಗೆ ತೆಗೆದುಕೊಂಡು ಹೋಗ್ತಾರೆ ಅಂತಂದ್ರೆ ವಿರೋಧ ಮಾಡಲೇ ಇಲ್ಲ. ಅವಾಗ ಸರ್ಕಾರ ಏನ್ ಹೇಳಿತ್ತು ನಮಗೆ ಅಂತ ಕೇಳಿದ್ರೆ, ಎತ್ತಿನ ಹೊಳೆ ನೀರಾವರಿ ಯೋಜನೆಯನ್ನು ಮಾಡಬೇಕಾದ್ರೆ ನಮ್ಮ 2-3 ಜಿಲ್ಲೆಗಳಿಗೆ ಪಶ್ಚಿಮ ವಾಹಿನಿಯನ್ನು ಕೊಡ್ತೇವೆ, ಕಿಂಡಿ ಅಣೆಕಟ್ಟುಗಳನ್ನು ಕೊಡ್ತೇವೆ, ನಮ್ಮ 3 ಜಿಲ್ಲೆಗಳಲ್ಲಿ ಹರಿಯುವಂತಹ ಸಣ್ಣ ಪುಟ್ಟ ನದಿಗಳಿಗೆ ನದಿ ಜೋಡಣೆಯನ್ನು ಮಾಡ್ತೇವೆ ಅಂತೇಳಿ ಅವತ್ತಿನ ಸರ್ಕಾರದಲ್ಲಿ ಪ್ರತಿ ವರ್ಷ 500 ಕೋಟಿ ರೂಪಾಯಿಯನ್ನ ಪಶ್ಚಿಮ ವಾಹಿನಿಗೋಸ್ಕರ ಸರ್ಕಾರ ಇಡ್ತಾ ಇತ್ತು. ಈ ಸರ್ಕಾರದಲ್ಲಿ 2 ವರ್ಷದಲ್ಲಿ ಪಶ್ಚಿಮ ವಾಹಿನಿಗೋಸ್ಕರ ಹಣ ಇಡ್ಲಿಲ್ಲ. ದಯಮಾಡಿ ಪಶ್ಚಿಮ ವಾಹಿನಿಗೋಸ್ಕರ ಹಣವನ್ನು ಇಡೋದ್ರ ಮುಖಾಂತರ ದೊಡ್ಡ ಪ್ರಮಾಣದಲ್ಲಿ ಕಿಂಡಿ ಅಣೆಕಟ್ಟುಗಳ ನಿರ್ಮಾಣ ಮಾಡಿ ನಮಗೆ ಮಳೆ ನೀರನ್ನ ಸಂಗ್ರಹಿಸುವಂತ, ಆ ಸಂಗ್ರಹಿಸಿದಂತ ನೀರನ್ನ ಎಲ್ಲ ರೀತಿಯಾದಂತಹ ಉಪಯೋಗಕ್ಕೆ ಬಳಸಲಿಕ್ಕೆ ಬೇಕಾದಂತ ಅವಕಾಶಗಳನ್ನು ಕೊಡಬೇಕು ಅಂತೇಳಿ ನಾನು ಪಶ್ಚಿಮ ವಾಹಿನಿಗೆ ಹಣವನ್ನು ಕೊಡಬೇಕು ಅಂತೇಳಿ ಸರ್ಕಾರವನ್ನು ಒತ್ತಾಯಿಸ್ತೇನೆ. ನಾಲ್ಕನೇದು, ಮಾನ್ಯ ಅಧ್ಯಕ್ಷರೇ, ನಮಗೆ ಎಷ್ಟು ಬಿಸಿಲಾಗುತ್ತೋ ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ಮಳೆ ಆಗುತ್ತೆ. ನಿಮಗೆ ಗೊತ್ತಿದೆ, ನಮಗೆ ಇತ್ತೀಚಿನ ದಿನಗಳಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಗ್ರಾಮೀಣಾಭಿವೃದ್ಧಿಯಲ್ಲಿ ರಸ್ತೆಗಳು ಎಷ್ಟು ದೊಡ್ಡ ಹಾಳಾಗಿದೆ ಎನ್ನುವಂಥದ್ದು ಎಲ್ಲ ಸಭೆಗಳಲ್ಲೂ ಕೂಡ ಬರ್ತಾ ಇದೆ. ನಾನು ಸುಮ್ಮನೆ ಹೇಳ್ತೇನೆ, 2022ರಲ್ಲಿ 4672 ಮಿಲಿಮೀಟರ್ ಉಡುಪಿ ಜಿಲ್ಲೆನಲ್ಲಿ ಮಳೆ ಆಗಿತ್ತು, 23ರಲ್ಲಿ 3500 ಆಗಿತ್ತು, 24ರಲ್ಲಿ 5260 ಮಿಲಿಮೀಟರ್ ಉಡುಪಿ ಜಿಲ್ಲೆನಲ್ಲಿ ಮಳೆ ಆಗಿದೆ. ದಕ್ಷಿಣ ಕನ್ನಡ ಜಿಲ್ಲೆನಲ್ಲಿ 22ರಲ್ಲಿ 4383, 23ರಲ್ಲಿ 3824, 24ರಲ್ಲಿ 5880 ಮಿಲಿಮೀಟರ್ ಮಳೆ ಆಗಿದೆ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮಳೆ ಆದಾಗ ಅಲ್ಲಿಯ ಭೌಗೋಳಿಕ ಪರಿಸರದ ಕಾರಣಕ್ಕೆ ಎಲ್ಲ ರಸ್ತೆಗಳು ಕೂಡ ಕೊಚ್ಕೊಂಡು ಹೋಗಿದೆ. ಹಾಗಾಗಿ ಕೊಡಗುಗೆ ಹಿಂದೆ ಯಾವ ರೀತಿ ರಸ್ತೆಗೋಸ್ಕರ ಪ್ಯಾಕೇಜ್ಗಳನ್ನು ಸರ್ಕಾರ ಕೊಟ್ಟಿತ್ತು, ನಮಗೂ ಅಷ್ಟೇ ನಮ್ಮ 2-3 ಜಿಲ್ಲೆಗಳಿಗೆ ರಸ್ತೆಯ ನಿರ್ವಹಣೆಗೆ ಅಂತೇಳಿ ಪ್ರತಿ ಬಜೆಟ್ನಲ್ಲಿ ಒಂದು ವಿಶೇಷವಾದಂತಹ ಪ್ಯಾಕೇಜ್ ಅನ್ನು ಕೊಡೋದ್ರ ಮುಖಾಂತರ ನಮ್ಮ ರಸ್ತೆಗಳನ್ನ ಗಟ್ಟಿಗೊಳಿಸುವಂತ ಪ್ರಯತ್ನವನ್ನು ಮಾಡಬೇಕು ಅನ್ನುವಂತ ವಿನಂತಿಯನ್ನು ಮಾಡ್ತೇನೆ. ನಾವು ಪ್ರತಿ ಬಾರಿ ಅಧಿವೇಶನದಲ್ಲಿ ಅಥವಾ ಮೀಟಿಂಗ್ಗಳಲ್ಲಿ ಜಗಳ ಮಾಡೋದು ಏನು ಅಂತ ಕೇಳಿದ್ರೆ, ಶಾಲಾ ಕಟ್ಟಡಗಳು, ಹಾಸ್ಟೆಲ್ ಕಟ್ಟಡಗಳು, ಕಚೇರಿಯ ಕಟ್ಟಡಗಳ ವಿನ್ಯಾಸವನ್ನ ಬೆಂಗಳೂರಿನಲ್ಲಿ ಕೂತ್ಕೊಂಡು ಮಾಡಿಬಿಡ್ತಾರೆ. ಆ ವಿನ್ಯಾಸ ನಮ್ಮೂರಿಗೆ ಅಡ್ಜಸ್ಟೇ ಆಗೋದಿಲ್ಲ. ನಮಗಲ್ಲಿ ಬರುವಂತ ವ್ಯಾಪಕವಾದಂತ ಮಳೆಯ ಕಾರಣಕ್ಕೆ ಬೆಂಗಳೂರಿನಲ್ಲಿ ಕಟ್ಟುವಂತ ಕಟ್ಟಡಗಳ ವಿನ್ಯಾಸಗಳು ನಮ್ಮ ಜಿಲ್ಲೆಗಳಿಗೆ ಆಗೋದೇ ಇಲ್ಲ. ಹಾಗಾಗಿ ನಮ್ಮ ಜಿಲ್ಲೆಯ ಭೌಗೋಳಿಕ, ಉಪ್ಪು ನೀರು, ಮಳೆಗೆ ಸಂಬಂಧಪಟ್ಟಂತೆ ಗಮನಿಸಿ ನಮ್ಮ ಜಿಲ್ಲೆಗೆ ಬೇಕಾದಂತ ವಿನ್ಯಾಸದಲ್ಲಿ ಸರ್ಕಾರಿ ಕಟ್ಟಡಗಳನ್ನು ಕಟ್ಟಲಿಕ್ಕೆ ಬೇಕಾದಂತ ವ್ಯವಸ್ಥೆಯನ್ನ ಅಧಿಕಾರಿಗಳು ಮಾಡಬೇಕು. ರಾಜ್ಯದ ಪ್ಯಾಕೇಜು, ರಾಜ್ಯದ ಒಂದೇ ಡಿಸೈನ್ ಅಂತ ಹೇಳ್ಕೊಂಡು ಒಂದೇ ರೀತಿಯಾದಂತ ಕಟ್ಟಡಗಳನ್ನು ಸರ್ಕಾರ ಮಾಡ್ಲಿಕ್ಕೆ ಹೊರಟು ಬಿಟ್ಟಿದೆ. ಇನ್ನು ಈ ಬಜೆಟ್ ನಲ್ಲಿ ನಾವು ನಿರೀಕ್ಷೆ ಮಾಡಿದ್ವಿ ಮಾನ್ಯ ಅಧ್ಯಕ್ಷರೇ, ನಾನು ಕಳೆದ ಬಾರಿ ಅಧಿವೇಶನದಲ್ಲೂ ಕೂಡ ಹೇಳಿದ್ದೆ, ನಮ್ಮ 3 ಜಿಲ್ಲೆಗಳಲ್ಲಿ ಹಾದು ಹೋಗುವಂತ ಕೊಂಕಣ್ ರೈಲ್ವೆ
ಅದನ್ನ ಭಾರತೀಯ ರೈಲ್ವೆಗೆ ಸೇರಿಸ್ಬಿಡಿ, ಅದಕ್ಕಿರುವಂತಹ ಕಾನೂನು ತೊಡಕುಗಳ ನಿವಾರಣೆ ಮಾಡಿ ಅದಕ್ಕಿರುವಂತಹ ಶೇರ್ಸ್ಗಳನ್ನ ಭಾರತೀಯ ರೈಲ್ವೆ ಜೊತೆ ವಿಲೀನಗೊಳಿಸ್ಬಿಡಿ ಅಂತ ಹೇಳಿತ್ತು. ಆದರೆ ಗೋವಾ ಮತ್ತು ಮಹಾರಾಷ್ಟ್ರ ಸರ್ಕಾರಗಳು ಆ ಕೊಂಕಣ್ ರೈಲಲ್ಲಿ ಹಾದು ಹೋಗುವಂತ ರೈಲ್ವೆ ಸ್ಟೇಷನ್ಗಳಿಗೆ ರಾಜ್ಯ ಬಜೆಟ್ನಲ್ಲಿ ಇದನ್ನ ದುಡ್ಡಿಟ್ಟು ಅದನ್ನ ಅಭಿವೃದ್ಧಿಪಡಿಸುವಂತ ಕೆಲಸ ಕಾರ್ಯಗಳನ್ನು ಮಾಡಿದೆ. ನಾನು ಹಾಗಾಗಿ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ತೇನೆ, ನಮ್ಮ 3 ಜಿಲ್ಲೆಗಳಲ್ಲಿ ಕೊಂಕಣ್ ರೈಲ್ವೆ ಎಲ್ಲಿ ಹಾದು ಹೋಗ್ತಾ ಇದೆ ಆ ಎಲ್ಲ ರೈಲ್ವೆ ನಿಲ್ದಾಣಗಳನ್ನು ಅಭಿವೃದ್ಧಿಪಡಿಸಲಿಕ್ಕೆ ಸರ್ಕಾರ ಒಂದು ವಿಶೇಷವಾದಂತಹ ಗಮನವನ್ನು ಕೊಡಬೇಕು ಅನ್ನುವಂಥ ಆಗ್ರಹವನ್ನು ನಾನು ಮಾಡ್ತೇನೆ. ಇನ್ನು ಸಾಂಸ್ಕೃತಿಕವಾಗಿ ನಾವು ಬಹಳ ಶ್ರೀಮಂತರು ಅಂತ ನಮಗನ್ಸುತ್ತೆ. ಅದು ಯಕ್ಷಗಾನ ಇರ್ಬೋದು, ಹುಲಿ ವೇಷ ಇರ್ಬೋದು, ಕಂಬಳ ಇರ್ಬೋದು, ಇವೆಲ್ಲವೂ ಕೂಡ ನಮ್ಮ ಕರಾವಳಿಯ ಒಂದು ಶ್ರೀಮಂತವಾದಂತಹ ಸಂಸ್ಕೃತಿ. ಇದಕ್ಕೆ ಇನ್ನಷ್ಟು ಪ್ರೋತ್ಸಾಹಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಕೊಡಬೇಕು. ಕಂಬಳಕ್ಕೆ 5 ಲಕ್ಷ ರೂಪಾಯಿಯನ್ನ ಹಿಂದಿನ ಸರ್ಕಾರಗಳು ಕೊಟ್ಟಿತ್ತು, ಪ್ರತಿ ಕಂಬಳಕ್ಕೆ 5 ಲಕ್ಷ ಕೊಡಬೇಕು ಅಂತ. ನಡುವೆ ಸ್ವಲ್ಪ ಕಡಿಮೆ ಆಯ್ತು, ನೀವು ಸ್ವಲ್ಪ ಮುಂದೆ ಬಂದಿದ್ಯಾಕೋ ಸ್ವಲ್ಪ ಇದಾಯ್ತು. ಹಾಗಾಗಿ ಕಂಬಳಕ್ಕೆ 5 ಲಕ್ಷ ರೂಪಾಯಿಯನ್ನ ಎಲ್ಲ ವರ್ಷಗಳು ಕೂಡ ಕೊಡಬೇಕು. ಕಂಬಳದ ಅಭಿವೃದ್ಧಿಯನ್ನು ಮಾಡೋದ್ರ ಮುಖಾಂತರ ನಮ್ಮ ರೈತಾಪಿ ಚಟುವಟಿಕೆಗಳಿಗೆ ಉತ್ತೇಜನವನ್ನು ಕೊಡಬೇಕು, ಯಕ್ಷಗಾನಕ್ಕೆ ಉತ್ತೇಜನವನ್ನು ಕೊಡಬೇಕು, ಹುಲಿ ವೇಷಕ್ಕೆ ಉತ್ತೇಜನವನ್ನು ಕೊಡಬೇಕು ಅನ್ನುವಂಥ ವಿನಂತಿಯನ್ನು ನಾನು ಮಾಡ್ತೇನೆ ಮಾನ್ಯ ಅಧ್ಯಕ್ಷರೇ. ಇನ್ನು ಬೇಡಿಕೆಗೆ ಸಂಬಂಧಪಟ್ಟಂತೆ ಕೊನೆಯದು ನಂದು, ಬಂಟರ ಅಭಿವೃದ್ಧಿ ನಿಗಮವನ್ನ ಸರ್ಕಾರ ಮಾಡುತ್ತೆ ಅಂತೇಳಿ ಸರ್ಕಾರ ಒಪ್ಕೊಂಡಿತ್ತು. ಆದರೆ ಈ ಬಜೆಟ್ನಲ್ಲಿ ಬಂಟರ ಅಭಿವೃದ್ಧಿ ನಿಗಮವನ್ನು ಮಾಡಲಿಲ್ಲ. ದೊಡ್ಡ ಸಮಾವೇಶದಲ್ಲಿ ಮುಖ್ಯಮಂತ್ರಿಗಳೇ ಒಪ್ಕೊಂಡಿದ್ರು, ನಾವು ಬಂಟರ ಅಭಿವೃದ್ಧಿಯನ್ನು ನಿಗಮ ಮಾಡ್ತೀವಿ ಅಂತೇಳಿ ಪ್ರಣಾಳಿಕೆಯಲ್ಲೂ ಕೂಡ ಹೇಳಿದ್ರು. ಹಾಗಾಗಿ ಬಂಟರ ಅಭಿವೃದ್ಧಿ ನಿಗಮವನ್ನು ಮಾಡೋದ್ರ ಜೊತೆನಲ್ಲಿ ನಾರಾಯಣಗುರು ಅಭಿವೃದ್ಧಿ ನಿಗಮಕ್ಕೆ ನಿಗಮ ಆಗಿದೆ, ಅದಕ್ಕೆ ಹಣವನ್ನ ಕೊಡಲಿಲ್ಲ ಇಲ್ಲಿಯ ತನಕ. 1.5 ವರ್ಷದಲ್ಲಿ ನಿಗಮ ಮಾತ್ರ ಇದೆ, ಹಣ ಬರಲಿಲ್ಲ. ಹಾಗಾಗಿ ನಾರಾಯಣಗುರು ಅಭಿವೃದ್ಧಿ ನಿಗಮಕ್ಕೆ ಅಧ್ಯಕ್ಷರ ನೇಮಕ ಮತ್ತು ಹಣ ಬಿಡುಗಡೆ ಮಾಡಬೇಕು ಅನ್ನುವಂತ ಒತ್ತಾಯವನ್ನು ಈ ಸಂದರ್ಭದಲ್ಲಿ ನಾನು ಮಾಡ್ತಾ, ಇನ್ನು 3 ಸಮಸ್ಯೆಗಳು ಮಾನ್ಯ ಅಧ್ಯಕ್ಷರೇ, 3 ಸಮಸ್ಯೆಗಳು ನಾನು ಬಹಳ ಇವತ್ತು ವಿಷಯಕ್ಕೆ ಬಂದಿರ್ತಾ ಇರೋದು. ಅದಕ್ಕೆ ಮೊದಲನೇದು ಏಕವಿನ್ಯಾಸದ ಸಮಸ್ಯೆಗಳು, 9/11 ಸಮಸ್ಯೆ. ಕಳೆದ ಬಾರಿ ಅಧಿವೇಶನದಲ್ಲೂ ಕೂಡ ಇದ್ರ ಬಗ್ಗೆ ಚರ್ಚೆಗಳಾಗಿತ್ತು. ಎಷ್ಟು ಬಾರಿ ಇದನ್ನ ಚರ್ಚೆ ಮಾಡಿದ್ರೂ ಕೂಡ ಸರ್ಕಾರ ಗಮನಿಸ್ತಾ ಇಲ್ಲ ಅನ್ನುವಂತ ನೋವು ನನಗಿವತ್ತು. ಏಕವಿನ್ಯಾಸ 9/11 ಅನ್ನು ತೆಗೆದುಕೊಳ್ಬೇಕಾದ್ರೆ ಎಷ್ಟು ಒದ್ದಾಟವನ್ನ ಕರಾವಳಿ ಜಿಲ್ಲೆಯ ಜನ ನಾವು ಮಾಡ್ತಾ ಇದೀವಿ ಅಂತ. ನಮ್ಮಲ್ಲಿ ತುಂಡು ಭೂಮಿಗಳು ಜಾಸ್ತಿ. ನಾವು 5 ಸೆನ್ಸ್ 10 ಸೆನ್ಸ್ಗಳಲ್ಲಿ ಮನೆ ಕಟ್ಟಿ ಕುತ್ಕೋಬೇಕು ಅಂತಂದ್ರೆ ಕನ್ವರ್ಷನ್ ಮಾಡಲಿಕ್ಕೆ ಇವತ್ತು ಅವಕಾಶಗಳಿಲ್ಲ ಅಂತ ಆಗಿದೆ. ಅದಕ್ಕೆ ಪ್ರಾಧಿಕಾರಗಳನ್ನ ಮಾಡಿ ಮತ್ತು ಪ್ರಾಧಿಕಾರವನ್ನ ಮಾಡಿ ಮೊದಲು ಇಲ್ಲಿಯ ತನಕ ಗ್ರಾಮ ಪಂಚಾಯಿತಿಗಳಲ್ಲಿ ಮತ್ತು ತಾಲೂಕ್ ಪಂಚಾಯಿತಿಗಳಿಗಿದ್ದಂತ ಅವಕಾಶವನ್ನ ಪ್ರಾಧಿಕಾರಕ್ಕೆ ತೆಗೆದುಕೊಂಡೋಗಿ ಕೊಟ್ಟು ಎಲ್ಲ ವಿಷಯಗಳನ್ನ ಪ್ರಾಧಿಕಾರದಲ್ಲಿ ಇವತ್ತು ಕನ್ವರ್ಷನ್ ಮಾಡಬೇಕು, 9/11 ಸಮಸ್ಯೆಗಳನ್ನ ಅಲ್ಲಿ ಬಗೆಹರಿಸಿಕೊಳ್ಳಿ ಅಂತ ಹೇಳಿದ ಕಾರಣಕ್ಕೆ ಯಾರೂ ಮನೆ ಕಟ್ಟದಲ್ಲೇ ಇರುವಂತಹ ಪರಿಸ್ಥಿತಿ ಇವತ್ತು ನಮ್ಮ 2 ಜಿಲ್ಲೆಗಳಲ್ಲಿ ಆಗಿದೆ. ನಾನು ಸುಮ್ಮನೆ ನಿಮಗೆ ಮಾಹಿತಿಗೋಸ್ಕರ ಹೇಳ್ತೇನೆ, ಈ ಸರ್ಕಾರದ ಹೊಸ ಆದೇಶ ಬರಲಿಕ್ಕಿಂತ ಮುಂಚೆ ಅಂದ್ರೆ ಜನವರಿ 2023ರಿಂದ ಡಿಸೆಂಬರ್ 23ರ ತನಕ ಏಕವಿನ್ಯಾಸ ನಿವೇಶನಗಳ ಸಂಖ್ಯೆ ನಮ್ಮ ಉಡುಪಿ ಜಿಲ್ಲೆನಲ್ಲಿ 11,693 ಜನರಿಗೆ ನಾವು ಕೊಟ್ಟಿದ್ದು. 11,693 ಜನರಿಗೆ. ಈ ಆದೇಶ ಬಂದ ನಂತರ ಎಷ್ಟು ಕೊಟ್ಟಿದ್ದಾರೆ ಅಂತ ಕೇಳಿದ್ರೆ